ಹಲಾಲ್ ಬಜೆಟ್ ಅಂತ ಏನು ಬಿಜೆಪಿ ಹೇಳ್ತಾ ಇದ್ದಾರೆ. ನನಗೆ ಅವರಿಗೆ ನೇರ ಪ್ರಶ್ನೆ ಇರ್ತಕ್ಕಂಥದ್ದು, ಭಾರತ ದೇಶ ಬೀಫ್ ಎಕ್ಸ್ಪೋರ್ಟ್ನಲ್ಲಿ 2ನೇ ಸ್ಥಾನದಲ್ಲಿದೆ. ಪ್ರಪಂಚದಲ್ಲಿ ಭಾರತ ದೇಶ ಬೀಫ್ ಎಕ್ಸ್ಪೋರ್ಟ್ 2ನೇ ಸ್ಥಾನದಲ್ಲಿದೆ. ಹಲಾಲ್ ಯಾರು? ಈಗ ಹಲಾಲ್ ಯಾರು? ಸುಮಾರು 19 ರಾಜ್ಯಗಳಲ್ಲಿ ಭಾರತ ದೇಶದಲ್ಲಿ ಬಿಜೆಪಿ ಇದ್ದು ಇವತ್ತು ಬೀಫ್ ಎಕ್ಸ್ಪೋರ್ಟ್ನಲ್ಲಿ ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿ ಭಾರತ ದೇಶ ಇದೆ. ಇದ್ರಾಗ ಯಾರು ಹಲಾಲ್ ಅನ್ನತಕ್ಕಂಥದ್ದು ಬಿಜೆಪಿಯವರು ಈ ಭಾರತ ದೇಶದ ಜನತೆಗೆ ಅವರು ಉತ್ತರ ಕೊಡಬೇಕಂತ ಈ ಸಂದರ್ಭ ಕೇಳಿಕ್ಕೆ ಇಚ್ಛೆ ಬಯಸ್ತೀನಿ. ಏನು ನಿಯಮಗಳಿದಾವೆ, ನಮ್ಮ GSDP ಅಂತ ಏನು ಹೇಳ್ತೀವಿ, ನಮ್ಮ GDPಯ ಅನುಗುಣವಾಗಿ 25% ಒಳಗಡೆ ಇರಬೇಕು. ನಾವು ಕ್ಲೋಸ್ಲಿ ಟು 25% ಇದೀವಿ. ಹೌದು, ಯಾಕಂದ್ರೆ 60,000 ಕೋಟಿ ನಾವು DBT ಮಾಡ್ತಾ ಇದ್ದೀವಿ. ಇದನ್ನು ಹ್ಯೂಮನ್ ರಿಸೋರ್ಸಸ್ ಡೆವಲಪ್ಮೆಂಟೇ. ಇದೇನು ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಲ್ಲ ಅಂತ, ಇದು ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಆಗುತ್ತೆ. ಅದ್ರ ಜೊತೆಗೆ ಈ ಬಾರಿ 80,000 ಕೋಟಿ ಡೆವಲಪ್ಮೆಂಟ್ ವರ್ಕ್ಗಳಿಗೆ ಸನ್ಮಾನ್ಯ ಮುಖ್ಯಮಂತ್ರಿ ಒದಗಿಸಿದ್ದಾರೆ. ಇದು ಒನ್ ಆಫ್ ದ ಫೈನೆಸ್ಟ್. ಯಾಕಂದ್ರೆ ಇಂಥ ಒಂದು ಸಂದರ್ಭದಲ್ಲಿ ಇಷ್ಟು ದೊಡ್ಡ ಪ್ರಮಾಣವಾಗಿ ನಾವು 5 ಗ್ಯಾರಂಟಿಗಳಿಗೆ ದುಡ್ಡು ನೇರವಾಗಿ ಜನರಿಗೆ ಕೊಡೋದ್ರ ಜೊತೆಗೆ ಈ ಬಾರಿ 80,000 ಕೋಟಿಗೂ ಹೆಚ್ಚು ದುಡ್ಡು ಡೆವಲಪ್ಮೆಂಟ್ಗೆ ಒದಗಿಸಿದ್ದಾರೆ. ಇದು ನಿಜಕ್ಕೂ ಒನ್ ಆಫ್ ದ ಫೈನೆಸ್ಟ್